ಕರ್ನಾಟಕ ರಾಜ್ಯ ಜನತೆಗೆ ನಮಸ್ಕಾರಗಳು. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಎಡ ಮತ್ತು ಬಲ ಒಳ ಮೀಸಲಾತಿ ವಿಚಾರದಲ್ಲಿ ಈಗ ನಾನು ಒಂದೆರಡು ಮಾತುಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನತೆಯಲ್ಲಿ ಹಂಚ್ಕೊಳ್ತೀನಿ. ನಾನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರಾಜ್ಯದಲ್ಲಿ ಎಡ ಮತ್ತು ಬಲ ಅಂದರೆ ವಲಯ ಮತ್ತು ಮಾದಿಗ ಅಂತಕ್ಕಂಥ ಎರಡಕ್ಕೂ ಸಮಾನವಾಗಿರ್ತಕ್ಕಂಥ ಹಂಚಿಕೆಯ ವಿಚಾರದಲ್ಲಿ ಮೀಸಲಾತಿ ಏನೂ ಗೊಂದಲ ಇಲ್ದಿರ ಹಂಚಿಕೆ ಮಾಡ್ಕೋಬೇಕಂತಕ್ಕಂಥದ್ದನ್ನ ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿ ಅಂದರೆ ಏಪ್ರಿಲ್ 24ನೇ ತಾರೀಕು ಸಚಿವ ಸಂಪುಟದಲ್ಲಿ 5.25 ಮಾದಿಗ ಮತ್ತು ವಲಯಕ್ಕೆ 5.25 ಈ ರೀತಿಯಲ್ಲಿ ಇತರೆ ಜಾತಿಗಳು ಬೋವಿ, ಕೊಮ್ಮ, ಕೊರ್ಚ, ಲಂಬಾಣಿ 4.25% ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದು ಏನಂತ ಹೇಳಿದ್ರೆ ಸರ್ಕಾರದಲ್ಲಿ ಇವತ್ತು ನಡೆದು ತೀರ್ಮಾನ ತಗೊಂಡು ಇವತ್ತು ರಾಜ್ಯ ಜನತೆ ಇವತ್ತೆಲ್ಲ ಗಮನಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾದಿಗ ಸಮುದಾಯದವರು ನಮಗೂ ಸಹ 1% ಜಾಸ್ತಿ ಬರಬೇಕಾಗಿತ್ತು ಜನಸಂಖ್ಯೆ ಆಧಾರದ ಮೇಲೆ ಅಂತ ಅವರು ಹೇಳ್ತಾ ಇದ್ದಾರೆ. ಮಾದಿಗ ನಮ್ಮ ಸಹೋದರರು ಸಮುದಾಯಗಳು ಅದೇ ರೀತಿಯಲ್ಲಿ ನಾವು ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ನಾವು ಸಹ 1% ಜಾಸ್ತಿ ಇದ್ದೀರಿ ವಲಯ ಸಮುದಾಯದವರೊಂದು ನಾವುಗಳು ಸಹ ಇವತ್ತು ಹೇಳ್ತಾ ಇದ್ದೀರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರಾಜ್ಯ ಜನತೆಗೆ ನಾನು ಹೇಳೋದೇನಂತ ಹೇಳಿದ್ರೆ ಇದು ಸಮೀಕ್ಷೆ ನಡಿಬೇಕಾಗಿತ್ತು. ಜನಸಂಖ್ಯೆ ಆಧಾರದ ಮೇಲೆ ಸಮೀಕ್ಷೆ ನಡಿಬೇಕಂತೇಳಿ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು 8 ರಿಂದ 10 ಲಕ್ಷ ಜನ ನಾವೆಲ್ಲ ಸೇರಿದ್ದೀವಿ. ರಾಜ್ಯದಲ್ಲಿ ನಡಿಬೇಕಾಗಿತ್ತು ಸಮೀಕ್ಷೆ. ಇದು ಸಮೀಕ್ಷೆನೇ ನಡೆದಿಲ್ಲ. ಸಮೀಕ್ಷೆ ನಡೆಸಿದ್ರೆ ಇವತ್ತು ಏನು ನಾಗಮೋಹನ್ ದಾಸ್ ವರದಿ ಕೊಟ್ಟಿರ್ತಕ್ಕಂಥದ್ದು ಮಾದಿಗ ಸಮುದಾಯದವರು 27 ಲಕ್ಷ ಇದ್ದಾರೆ, ವಲಯ ಸಮುದಾಯದವರು 24 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂದ್ಬಿಟ್ಟು ನಾಗಮೋಹನ್ ದಾಸ್ ಅವರು ವರದಿಯನ್ನ ನೀಡಿದ್ದಾರೆ. ಆದ್ರೆ ಆ ವರದಿ ನೀಡಿರತಕ್ಕಂಥ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಇಲ್ಲಿ ಪರಿಯನ್ನು ಚಲವಾದಿ ಪರಿಯ ಅಂತಕ್ಕಂಥದ್ದು 1,60,000 ಜನ ಜಾಸ್ತಿ ಇದ್ದೀರಿ. ಅದಾದ್ಮೇಲೆ ಚಲವಾದಿ ಅಂತಕ್ಕಂಥದ್ದು 4.25 ಲಕ್ಷ ಜನ ನಾವು ಜಾಸ್ತಿ ಇದ್ದೀರಿ ಹತ್ರ. ಹಾಗೆ ಮಾಲಾ ಈ ಭಾಗದಲ್ಲಿ ಇರ್ತಕ್ಕಂಥ ಕೋಲಾರ ಜಿಲ್ಲೆ ಭಾಗದಲ್ಲಿ ಇರ್ತಕ್ಕಂಥ ಮಾಲಾ ಅಂತಕ್ಕಂಥದ್ದು ಇದರಲ್ಲಿ ಸಹ ಬರ್ತೀರಿ ನಾವು. ಈ ರೀತಿಯಲ್ಲಿ ಬರ್ತಕ್ಕಂಥ ಒಂದು ಈ ವಲಯ ಸಮುದಾಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ನಾವು ಬರ್ತಕ್ಕಂಥವ್ರು ಇದನ್ನೆಲ್ಲ ಸೇರಿಸಿದ್ರೆ ನಮಗೆ ಹೆಚ್ಚಿನದಲ್ಲಿ ಹತ್ರ 28 ಲಕ್ಷ ಜನ ನಾವು ಹೊಂದಾಣಿಕೆಯಲ್ಲಿ ಒಂದು ಬರ್ತೀವಿ ನಾವು. ಆದ್ರಿಂದ ಇವತ್ತು ನಾವೇ ಇವತ್ತು ಕಚ್ಚಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಾವು ತಲುಪಿದ್ದೀರಿ ಇವತ್ತು ಬಂಧುಗಳೇ. ಯಾಕಂದ್ರೆ ಆಲೋಚನೆ ಮಾಡಿ, ಒಳ ಮೀಸಲಾತಿ ಯಥಾಸ್ಥಿತಿ ಇರ್ಬೇಕಂತಕ್ಕಂಥದ್ದನ್ನ ಹಳೆ ರೋಸ್ಟರ್ ಪದ್ಧತಿ ಬರಬೇಕು, ಹಳೆ ರೋಸ್ಟರ್ ಪದ್ಧತಿನೇ ಇರ್ಬೇಕಂತಕ್ಕಂಥದ್ದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಆವಾಗಲೇ ಹೇಳ್ದಂಗೆ ಇರಬೇಕಾಗಿತ್ತು. ಆದ್ರೆ ಇವತ್ತು ನಾವು ಕಚ್ಚಾಡ್ಕೊಳ್ಳೋ ಮಟ್ಟಕ್ಕೆ ಇವತ್ತು ಬಂದಿದ್ದೀರಿ. ಮಾದಿಗರು ಒಂದ್ ಕಡೆ, ಅಣ್ಣತಮ್ಮಂದ್ರು ಒಂದ್ ಕಡೆ ಇದ್ದಾರೆ, ವಲಯ ಸಮುದಾಯಕ್ಕೆ ಸೇರ್ತಕ್ಕಂಥ ನಾವು ಒಂದ್ ಕಡೆ ಇದ್ದೀರಿ. ಇವತ್ತು ನಾವು ಒಬ್ರು ಮಕ್ಕಳು ನೋಡ್ಕೊಂಡ್ರೆ ಇವತ್ತು ನಾವು ಕಚ್ಚಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀರಿ. ಆದ್ರಿಂದ ಇವತ್ತು ನಾನು ನಮ್ಮ ಎಲ್ಲ ಮಾದಿಗ ಸಮುದಾಯ ಮತ್ತು ವಲಯ ಸಮುದಾಯದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಇಂಥ ಒಂದು ಸನ್ನಿವೇಶ ಐತೆ. ನಾಳೆ ದಿವಸ ನಾವು ಏನಾದ್ರು ಎಲೆಕ್ಷನ್ಗೆ ಏನಾರ ಹೋದ್ರೆ ಅವ್ರ ಓಟುಗಳು ಅವರ ಕೊಡ್ತಾರೆ, ನಮ್ಮ ಓಟುಗಳು ನಾವು ಹಾಕೊಳ್ತೀರಿ. ಇಲ್ಲ ಅವ್ರು ನಿಂತಾಗ ನಾವು ಒಂದು ರೀತಿಯಲ್ಲಿ ಮಾತಾಡೋದು, ನಾವು ನಿಂತಾಗ ಅವ್ರು ಮಾತಾಡೋದು. ಈ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳನ್ನ ಇದು ಮೆಚ್ಚೋದಕ್ಕೆ ಇರ್ತಕ್ಕಂಥ ರಾಜಕೀಯದಲ್ಲಿ ಇರ್ತಕ್ಕಂಥ ಇವತ್ತು ಹೆಸರುಗಳು ಹೇಳೋದು ಬೇಡ. ಇವತ್ತು ರಾಜಕೀಯದಲ್ಲಿ ಇರ್ತಕ್ಕಂಥ ಮುನ್ಸೂಚನೆಯಲ್ಲಿ ಇರ್ತಕ್ಕಂಥ ನಾಯಕರು ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರ ಮೆಚ್ಚೋದಕ್ಕೆ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ನನ್ಗೆ ಅನಿಸ್ತಾ ಇದೆ. ಇವತ್ತು ರಾಜ್ಯ ಜನತೆ ಯುವಕರು ಇವತ್ತು ಮೇಲೆ ಎದ್ದೇಳ್ಬೇಕು. ನೀವೆಲ್ಲ ಎದ್ದು ಇವತ್ತು ನೀವು ಮೀಸಲಾತಿ ವಿಚಾರದಲ್ಲಿ ಇಲ್ಲ ಹೊಂದಾಣಿಕೆಯಲ್ಲಿ ಇರಬೇಕು, ಇಲ್ಲ ಹಳೆ ಮೀಸಲಾತಿ ರೋಸ್ಟರ್ ಪದ್ಧತಿ ಪ್ರಕಾರ ಬಗ್ಗೆ ಹಳೆದೇ ಇರಬೇಕು, ಹೊಸಾದ್ ಬೇಡ ಅಂತ ಹೇಳಿ ನಾವು ಗಲಾಟೆ ಮಾಡ್ತಕ್ಕಂಥದ್ದು ಅದನ್ನ ತರಬೇಕು. ಇಲ್ಲ ಅಣ್ತಮ್ಮಂದ್ರು ನಾವೆಲ್ಲ ಹೊಂದಾಣಿಕೆಯಲ್ಲಿ ಹೋಗೋಣ ಅಂತಕ್ಕಂಥದ್ದನ್ನೆಲ್ಲ ನೀವು ಇವತ್ತು ರಾಜ್ಯದಲ್ಲಿ ಮಾತಾಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ನಾಳೆ ನಾವೆಲ್ಲ ಬೇರೆ ಆಗ್ತಾ ಇದೀರಿ. ಇವತ್ತು ನಾವು ಜಾಸ್ತಿ ಇದ್ರೆ ಒಂದು ಮಾದಿಗ ಸಮುದಾಯ, ವಲಯ ಸಮುದಾಯ ಜಾಸ್ತಿ ಇದ್ದೀರ ಅಂದ್ರೆ ನಮ್ಮ ವಲಯ ಸಮುದಾಯ ಈ ರೀತಿಯಲ್ಲಿ ಕಚ್ಚಾಡ್ಕೊಳ್ಳೋ ಮಟ್ಟಕ್ಕೆ ಬರ್ತಾ ಇದ್ದೀರಿ. ದಯವಿಟ್ಟು ರಾಜ್ಯ ಜನತೆ ಎಲ್ಲ ಇದನ್ನೆಲ್ಲ ಗಮನಿಸಿ ಏನೋ
ಗಮನಿಸಿ, ನಾವುಗಳೆಲ್ಲ ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥ ಏನು ಹೋಗ್ಬೇಕು, ಅಣ್ಣ ತಮ್ಮಂದ್ರೆಲ್ಲ ನಾವು ಸಹೋದರ ಬಾಂಧವ್ಯ ಇರಬೇಕು. ಒಂದೇ ಮನೆಯನ್ನ ಇವತ್ತು ಎರಡೆರಡು ಗೋಡೆಗಳು ಹಾಕೊಂಡು ಹೋಗ್ತಾ ಇದ್ದೀರಿ. ಅದರಲ್ಲಿ ಇವತ್ತು 4% ಇರ್ತಕ್ಕಂಥ ನಮ್ಮ ಏನು ಬೋವಿಲ್, ಅಂಬಾನಿ, ಕೊರ್ಚಾ, ಕೊಮ್ಮ ಇವರೆಲ್ಲ ಇದ್ದಾರೆ, 4% ಇದ್ದಾರೆ. ಅವರೆಲ್ಲ ಎಲ್ಲ ಹೊಂದಾಣಿಕೆಯಲ್ಲಿ ಇದ್ರಿ, ಇವತ್ತೆಲ್ಲ ಬೇರೆ ಬೇರೆ ಆಗ್ತಾ ಇದ್ದೀರಿ. ಈ ರಾಜ್ಯದಲ್ಲಿ ಬೇರೆ ಜಾತಿಯನ್ನು ನೋಡಿ ಇವತ್ತು ನಗಬಾಟ್ಲಿಗೆ ನಾವು ಕಾರಣಕರ್ತರಾಗಿದ್ದೀರಿ. ಆದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಇರ್ತಕ್ಕಂಥದ್ದನ್ನ ಇದನ್ನ ನೀವೆಲ್ಲ ಪರಿಗಣಿಸಿ ಯೂತ್ಸ್ ಎಲ್ಲ ಮೇಲೆ ಎದ್ದೇಳಿ ಇವತ್ತು ಇದನ್ನ ಯಾವ ರೀತಿಯಲ್ಲಿ ಮಾಡ್ಬೇಕಂತಕ್ಕಂಥದ್ದನ್ನ ಸಮೀಕ್ಷೆನೇ ನಡಿಬೇಕಿದು. ಸಮೀಕ್ಷೆ ನಡೆದಾಗ ಮಾತ್ರನೇ ಇದು ಕರೆಕ್ಟ್ ಆಗಿ ಆಗಿರ್ತಕ್ಕಂಥ ಮೀಸಲಾತಿನಲ್ಲಿ ಸಿಕ್ಕೋದಕ್ಕೆ ಕಾರಣ ಆಗ್ತೈತೆ. ಅಲ್ಲಿವರೆಗೂ ಸಮೀಕ್ಷೆ ಮಾಡಿದಿರಾ, ನೀವೇ ಒಬ್ಬರು ಮೆಚ್ಚೋದಕ್ಕೆ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ನೀವು ಮಾಡ್ತಕ್ಕಂಥ ಕೆಲಸ. ಇವತ್ತು ನಾವು ಇಲ್ಲಿ ನೀವೇನು ಆರಾಮಾಗಿದ್ದೀರಿ, AC ಕಾರುಗಳಲ್ಲಿ ಓಡಾಡ್ತೀರಾ, ನಿಮ್ಗೆ ಬೇಕಾಗಿರುತ್ತೆ ಬಂಗ್ಲಾಗಳೈತೆ, ನೀವು ಆರಾಮಾಗಿ ನೆಮ್ಮದಿಯಾಗಿದ್ದೀರಾ. ಆದ್ರೆ ಇಲ್ಲಿ ಕಚ್ಚಾಡ್ಕೊಳ್ತಕ್ಕಂಥದ್ದು ಯಾರು? ನಾವುಗಳು ಎಲ್ಲೋ ಒಂದು ಕಡೆ ತಾಲೂಕು ಆಫೀಸ್ ಹತ್ರ ಅಡ್ಡ ಸಿಗ್ತಾರೆ ನಮ್ಮ ಸಹೋದರರು, ನಾವು ಎಲ್ಲೋ ಒಂದು ಕಡೆ ರೀತಿಯಲ್ಲಿ DC ಆಫೀಸ್ ಹತ್ರ ಅಡ್ಡ ಸಿಗ್ತೀರಿ, ಎಲ್ಲೋ ಒಂದು ರೀತಿಯಲ್ಲಿ ವಿಧಾನಸೌಧ ಹತ್ರ ಅಡ್ಡ ಸಿಗ್ತೀರಿ. ನಾವು ಮಕ್ಕಳನ್ನ ತಿರ್ಸ್ಕೊಂಡು ಹೋಗ್ಬೇಕು. ನಿಮ್ಗೇನೋ ಸಮಯ ಆರಾಮಾಗಿ ನೆಮ್ಮದಿಯಾಗಿ ರಾಜಕೀಯದಲ್ಲಿ ಇರ್ತಾರೆ. ಏನೋ ಎಲ್ಲರನ್ನು ಸೇರಿಸಿ ಒಂದು ಹೊಂದಾಣಿಕೆಯಲ್ಲಿ ಮಾತಾಡಿ, ಹೊಂದಾಣಿಕೆಯಲ್ಲಿ ಹೋಗೋ ರೀತಿಯಲ್ಲಿ ಮಾತಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಾವು ಇವತ್ತು ಭಾರತೀಯ ದಲಿತ ಸೇನೆ, ಲಲಿತ್ ನಾರಾಯಣ ಸ್ವಾಮಿ ಅವರು ಇವತ್ತು ಈ ವಿಚಾರನ ಮಾಧ್ಯಮದ ಮುಖಾಂತರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ.